ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರಿಗೂ ಸಕಲ ಸೌಲಭ್ಯ ನೀಡಬೇಕು ಅಂತ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸರ್ಕಾರಿ ನಿವೃತ್ತ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕರೆ ನೀಡಿ ಇಂದಿನಿಂದ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಣ್ಣಾ ಹಜಾರೆ ಅವರು ಆರೋಗ್ಯ ತೊಂದರೆಯಿಂದ ಬರದ ಕಾರಣ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸರ್ಕಾರದ ಏಳನೇ ವೇತನ ಆಯೋಗದ ಸೌಲಭ್ಯಗಳು ನಿವೃತ್ತ ನೌಕರರಿಗೂ ನೀಡಬೇಕು. ಕಳೆದ ಬಾರಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದಾಗ ಸಿಎಂ ಸಿದ್ದರಾಮಯ್ಯನವರು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು. ಆದರೆ ಇನ್ನೂ ಈಡೇರಿಲ್ಲ. ಈಗ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡ್ತಿದೀವಿ, ನಮ್ಮೆಲ್ಲರಿಗೂ ವಯಸ್ಸು ಆಗಿದೆ, ಏನಾದ್ರೂ ಆರೋಗ್ಯದಲ್ಲಿ ತೊಂದರೆ ಉಂಟಾದ್ರೆ ಸರ್ಕಾರವೇ ನೇರ ಕಾರಣ ಅಂತ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಷಣ್ಮುಗಯ್ಯ ತಿಳಿಸಿದರು. ರಾಜ್ಯ ಸರ್ಕಾರಿ ನೌಕರಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಸಹ ನಮಗೆ ಅವರು 6ನೇ ವೇತನದಲ್ಲಿ ಎಲ್ಲ ಒಂದು ಸೌಲಭ್ಯಗಳನ್ನು ನೀಡಿದ್ದಾರೆ ಹೊರತು 7ನೇ ವೇತನದಲ್ಲಿ ಸೌಲಭ್ಯವನ್ನು ನೀಡಿಲ್ಲ. ಅದರಿಂದ ಇವತ್ತೇನಾಗಿದೆ ಅಂದರೆ ರಾಜ್ಯದ 26,743 ನಿವೃತ್ತ ಅಧಿಕಾರಿ ನೌಕರಗಳಲ್ಲಿ ಡಿ ಗ್ರೂಪಿನ ನೌಕರನಿಗೆ ಕನಿಷ್ಠ 5 ಲಕ್ಷದ 7 ಲಕ್ಷದಷ್ಟು ಸರ್ಕಾರ ಅನ್ಯಾಯವನ್ನು ಮಾಡಿದೆ. ಈ ಅನ್ಯಾಯವನ್ನು ಕಂಡುಬಿಟ್ಟು ರಾಜ್ಯದಲ್ಲಿ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಂತ ಮಾಡ್ಕೊಂಡು ಎಲ್ಲ 26,743 ಜನ ಒಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅವರ ಸಚಿವ ಸಂಪುಟದ ಸದಸ್ಯ 28ಕ್ಕಿಂತ ಹೆಚ್ಚು ಮಂತ್ರಿವರ್ಗದವರು ನಮ್ಮ ಒಂದು ಬೇಡಿಕೆ ನ್ಯಾಯಯುತವಾಗಿದೆ, ಅದನ್ನು ನೀವು ಕೂಡಲೇ ಪರಿಹರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯದ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಖಾಲಿಯಾಗಿದೆ. ಇತ್ತ ಗ್ಯಾರಂಟಿ ಯೋಜನೆಗೂ ಹಣ ಇಲ್ಲ, ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ಬಂದು ಖಜಾನೆ ಖಾಲಿ ಆಗಿದೆ, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೇಡ, ಎಲ್ಲರಿಗೂ ಒಂದೇ ರೀತಿಯ ಪೆನ್ಷನ್ ಕೊಡಿ. ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದವರು ನಿವೃತ್ತರಾದ ನಂತರ ಅವರಿಗೊಂದು ಪೆನ್ಷನ್, ಇವ್ರಿಗೊಂದು ಪೆನ್ಷನ್, ಹೆಂಗೆ? ಅದು ಕೂಡ ಹಣದ ಉಬ್ಬರದಿಂದ ಎಲ್ಲರಿಗೂ ಬಹಳ ಕಷ್ಟ ಆಗಿದೆ ಈ ನಡುವೆ. ಅದರಿಂದಾಗಿ ಎಲ್ಲರಿಗೂ ಒಂದೇ ರೀತಿ ಪೆನ್ಷನ್. ಎಲ್ಲ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಈ ರೀತಿ ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಕಾಣಿಸ್ತದೆ, ಇಲ್ಲದ್ರೆ ಈ ರೀತಿ ಯಾಕೆ ಮಾಡ್ತಾರೆ? ಆದ್ರೆ ಅವ್ರ ಸಂಬಳದಲ್ಲಿ ಏನು ಕಮ್ಮಿ ಮಾಡಿಲ್ಲ. ಹೌದು, ಖಂಡಿತ, ಅದಕ್ಕೆ ಸಂಶಯನೇ ಇಲ್ಲ. ಅಲ್ಲ ಅದು ಇವಾಗ ಅದಕ್ಕೂ ಇಲ್ಲದೆ ಹೌದು. ಅಲ್ಲ, ಹಂಗೆ ಕಾಣಿಸ್ತದೆ ನನಗೆ ಮೇಲ್ನೋಟಕ್ಕೆ. ಯಾಕಂದ್ರೆ ಕೊಟ್ಟ ಭರವಸೆಯನ್ನೇ ಪೂರೈಸಕ್ಕೆ ಆಗಲ್ಲ. ಆ ಭರವಸೆಯಿಂದಾಗಿ ಈ ಥರ ಇದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರು ಒಬ್ಬರಿಗೆ, ಇನ್ನೊಬ್ಬರಿಗೆ ಕಟ್ಟುವವರಿಗೆ ಅದು ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಆ ಗ್ಯಾರಂಟಿ ಕೊಡುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಇದು ಸರಿಯೋ ತಪ್ಪು, ನಮ್ಮ ಹತ್ರ ಕೊಡುವ ಶಕ್ತಿ ಇದೆ ಇಲ್ಲವೋ ಅಂತ. ಬರೀ ಒಂದು ಓಟಿಗಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ.